ನಮಸ್ಕಾರ, ನಾನು ಶೆಫ್ ಮಚ್ಚ. ಬನ್ನಿ ಹೆಲ್ದಿ ಆಗಿರೋ ಗೋಬಿ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಹೂಕೋಸ್ ತಗೊಂಡು ಅದನ್ನ ಈ ತರ ಸಣ್ಣ ಸಣ್ಣ ಹೂಗೊಂಚಲುಗಳಾಗಿ ಕತ್ತರಿಸಿ, ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ನೀರನ್ನು ಕಾಯಿಸ್ಕೋಬೇಕು. ಒಂದು ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿ ಅದರೊಳಗಡೆ ಹೂಕೋಸ್ ಅನ್ನು ಹಾಕಿ 2 ನಿಮಿಷ ಬಿಟ್ಟು ಅದನ್ನು ನೀರಿಲ್ದಂಗೆ ಸ್ಟ್ರೈನ್ ಮಾಡಿ ತೆಗೆದು ಆರೋಕೆ ಇಡಿ. ಈಗ ಕೋಟಿಂಗ್ಗೋಸ್ಕರ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1.5 ಟೇಬಲ್ ಸ್ಪೂನ್ ಬ್ಯಾಡಗೆ ಮೆಣಸಿನಕಾಯಿ ಪುಡಿ ಮತ್ತೆ ರುಚಿಗೆ ತಕ್ಕಂತೆ ಉಪ್ಪು ಹಾಕೊಳ್ಳಿ. ನಂತರ ಒಂದು ಕಡಾಯಿ ಬಿಸಿ ಇಟ್ಟು ಅದರಲ್ಲಿ ಗೋಬಿ ಫ್ರೈ ಮಾಡೋಕೆ ಬೇಕಾಗಿರೋಷ್ಟು ಎಣ್ಣೆ ಹಾಕಿ, ಅದು ಬಿಸಿ ಆಗೋ ಗ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಲೂಸ್ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಅದರೊಳಗಡೆ ಗೋಬಿ ಹಾಕಿ ಇಲ್ಲ ಹೂಕೋಸ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಎಣ್ಣೆ ಬಿಸಿಯಾಗಿರುತ್ತೆ. ಈಗ ಹೂಕೋಸ್ ಅನ್ನು ಒಂದೊಂದಾಗಿ ಅದರೊಳಗಡೆ ಹಾಕಿ. ಇಲ್ಲಿ ನೋಟ್ ಮಾಡ್ಬೇಕಾಗಿರೋ ವಿಷಯ ಏನಂದ್ರೆ ಫ್ಲೇಮ್ ಮೀಡಿಯಂ ಹೈ ಅಲ್ಲಿ ಇರಬೇಕು, ಇಲ್ಲ ಅಂದ್ರೆ ಗೋಬಿ ಎಣ್ಣೆ ಜಾಸ್ತಿ ಕುಡಿಯುತ್ತೆ. ಸುಮಾರು 8 ನಿಮಿಷಗಳಲ್ಲಿ ಅದು ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ಅಕಸ್ಮಾತ್ ಕ್ರಿಸ್ಪಿ ಆಗಿಲ್ಲ ಅಂದ್ರೆ ತೆಗೆದು ಸೈಡ್ಗೆ ಇಡಿ. ತಣ್ಣಗಾದ್ಮೇಲೆ ಮತ್ತೊಂದ್ಸಲ ಫ್ರೈ ಮಾಡ್ಕೊಳ್ಳಿ, ಕ್ರಿಸ್ಪಿ ಆಗುತ್ತೆ. ಈ ಸಲ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ 1 ಸ್ಪೂನ್ ಆಗೋಷ್ಟು ಎಣ್ಣೆ ಉಳಿಸ್ಕೊಂಡು ಮಿಕ್ಕಿರೋ ಎಣ್ಣೆನ ಚಲ್ಬಿಡಿ. ಆದಷ್ಟು ಒಂದ್ಸಲ ಉಪಯೋಗಿಸಿರೋ ಎಣ್ಣೆನ ಮತ್ತೊಂದ್ಸಲ ಉಪಯೋಗಿಸ್ತಾ ಇದ್ರೆ ಒಳ್ಳೇದು ಗುರು. ನಮ್ಮ ಆರೋಗ್ಯಕ್ಕಿಂತ 50 ಗ್ರಾಮ್ ಎಣ್ಣೆ ರೇಟ್ ಏನು ದೊಡ್ಡದಲ್ಲ ಸ್ವಾಮಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಖಾರ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿ 3 ನಿಮಿಷ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಟೊಮೆಟೊ ಸಾಸ್ ಹಾಕಿ. ನಾನು ಮನೆಯಲ್ಲೇ ಮಾಡಿರೋ ಸಾಸ್ ಇದು. ರೆಸಿಪಿ ಅತಿ ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಸ್ಲರಿ ಹಾಕಿ. ಸೋಯಾ ಸಾಸ್ ಅನ್ನೋದು ಕಂಪ್ಲೀಟ್ಲಿ ಆಪ್ಷನಲ್, ಯಾಕೆಂದ್ರೆ ನಾನು ಹಾಕೋ ಮಾಡಿದೀನಿ, ಆಗ್ದೇನೋ ಮಾಡಿದೀನಿ, ಬಟ್ ರುಚಿ ಅಂತೂ ಸೇಮ್ ಟು ಸೇಮ್. ಈಗ ಫ್ರೈ ಮಾಡಿರೋ ಗೋಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಸಾಕು. ಬಿಸಿ ಬಿಸಿಯಾಗಿ ಒಂದು ಪ್ಲೇಟ್ಗೆ ಹಾಕೊಳ್ಳಿ, ಎಂಜಾಯ್ ಮಾಡಿ. ಇಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಅದೆಲ್ಲ ಬೇಕಾಗೇ ಇಲ್ಲ, ಆದ್ರೂ ರುಚಿ ಸಖತ್ತಾಗಿರುತ್ತೆ. ಇದೇ ತರ ಹೆಲ್ತಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.